ತೆನಾಲಿ ರಾಮನ ಚುಟುಕ ಕತೆ. ಹೊಟ್ಟೆಗಟ್ಟಿದ ಮೋಸಗಾರ. ಒಮ್ಮೆ ಒಬ್ಬ ಮೋಸಗಾರನು ರಾಜ ಕೃಷ್ಣದೇವರಾಯನ ದರ್ಬಾರಿಗೆ ಬಂದು ಹೇಳಿದನು, ಮಹಾರಾಜ, ನಾನು ಭವಿಷ್ಯ ಹೇಳುವವನು. ನಾನು ಯಾರದಾದರೂ ಭವಿಷ್ಯವನ್ನು ಹೇಳಬಹುದು. ರಾಜನು ಪರೀಕ್ಷಿಸಲು ತೆನಾಲಿ ರಾಮನಿಗೆ ಆಹ್ವಾನ ನೀಡಿದರು. ತೆನಾಲಿ ರಾಮನು ಮೋಸಗಾರನನ್ನು ನೋಡುತ್ತಾ ಕೇಳಿದನು, ನೀನು ನಿಜವಾಗಿಯೂ ಭವಿಷ್ಯಗಾರನಾದರೆ ಹೇಳು, ನೀನು ಯಾವಾಗ ಸಾಯುವೆ? ಮೋಸಗಾರ ತಡಕಾಡುತ್ತಾ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಬಲು ಚತುರತೆಯಿಂದ ಹೇಳಿದನು, ನಾನು ರಾಜನ ತಕ್ಷಣದ ನಂತರ ಸಾಯುವೆ. ಇದು ಕೇಳಿದ ರಾಜನು ಕಳವಳಗೊಂಡರು. ಅವರು ಮೋಸಗಾರನನ್ನು ಮರಣದಂಡನೆಗೆ ಒಪ್ಪಿಸಲು ಹೆದರಿದರು, ಏಕೆಂದರೆ ಹಾಗಾದರೆ ಅವರು ಕೂಡ ತಕ್ಷಣ ಸಾಯಬೇಕಾಗುತ್ತದೆ. ತಕ್ಷಣ ರಾಜನು ಅವನನ್ನು ಭದ್ರವಾಗಿ ಕಾಪಾಡಲು ತೀರ್ಮಾನಿಸಿದರು ಮತ್ತು ಅದರಿಂದಾಗಿ ಮೋಸಗಾರನಿಗೆ ದಂಡನೆಯಿಂದ ರಕ್ಷಣೆಯಾಯಿತು. ಚಾತುರ್ಯದಿಂದ ತಪ್ಪಿಸಿಕೊಳ್ಳಲು ಹೇಡಿ ಮನಸ್ಸಿನವರು ಸುಳ್ಳು ಹೇಳಬಹುದು, ಆದರೆ ಅದರಿಂದ ಅವರು ಸದಾ ಸುರಕ್ಷಿತರಾಗಲು ಸಾಧ್ಯವಿಲ್ಲ.